ಕಲಬುರಗಿಯಲ್ಲಿ ಶ್ರೀ ರಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಪಾದುಕೆ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಜಗದ್ಗುರು ರಮಾನಂದಾಚಾರ್ಯ ಕಲಬುರಗಿ ಭಕ್ತ ಮಂಡಳಿಯ ಸಂಜುಕುಮಾರ್ ಬಿರಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 27ರಂದು ನಗರದ SRJ ಕಲ್ಯಾಣ ಮಂಟಪದಲ್ಲಿ ರಮಾನಂದ ಸಂಪ್ರದಾಯ ಜಿಲ್ಲಾ ಸೇವಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂದು ಶ್ರೀಗಳ ಪಾದುಕೆ ಆಗಮನ, ಪಾದುಕೆ ಗುರುಪೂಜಾ ಸಮಾರಂಭ, ಸಾಮಾಜಿಕ ಉಪಕರ್ಮ, ಗುರುಪೂಜಾ ಆರತಿ ಸಮಾರಂಭ, ಪ್ರವಚನ, ಉಪಾಸಕ ದೀಕ್ಷಾ, ದರ್ಶನ, ಪುಷ್ಪವೃಷ್ಟಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. 27ನೇ ತಾರೀಕು ಜಗದ್ಗುರು ರಾಮಾನಂದಾಚಾರ್ಯಜಿ ಅವರ ಪಾದುಕ ಕಾರ್ಯಕ್ರಮವನ್ನು ಇದೇ ಗುಲ್ಬರ್ಗ ಜಿಲ್ಲೆಯ SRK ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಆದ ಕಾರಣ ಜಿಲ್ಲೆಯ ಎಲ್ಲ ಬಂಧುಗಳು ಮತ್ತು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲರಿಗೂ ಮನವಿ ಮಾಡುತ್ತೇವೆ. ಬೆಳಗ್ಗೆ 9 ಗಂಟೆಗೆ ನಂದಿನಿ ಪಾರಾಯಣದ ಶೋಭಾಯಾತ್ರೆ ನೆರವೇರಿಕೊಂಡು ಕಲ್ಯಾಣ ಮಂಟಪವರೆಗೆ ಶೋಭಾಯಾತ್ರೆಯನ್ನು ಮುಕ್ತಾಯಗೊಳ್ಳುತ್ತದೆ. ಆದ ನಂತರ ಕಾರ್ಯಕ್ರಮವನ್ನು ವಿಶೇಷವಾಗಿ ಮೊದಲಿಗೆ ಗುರುಪೂಜನೆ ಕಾರ್ಯಕ್ರಮ ಆಗ್ತದ. ಆ ನಂತರ ಒಂದು ಸುಂದರವಾದ ಪ್ರವಚನ ಕಾರ್ಯಕ್ರಮ ಆಗ್ತದ. ಆ ನಂತರ ಸ್ವಾಮೀಜಿಯವರ ಸಿದ್ಧ ಪಾದಕರ ದರ್ಶನ ಕಾರ್ಯಕ್ರಮ ಆಗ್ತದ. ಆ ನಂತರ ಮಹಾಪ್ರಸಾದ ನಿವೇದನೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ. ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸ್ವಾಮೀಜಿಯವರ ದರ್ಶನ ಪಡೆಯಬೇಕಾಗಿ ಎಲ್ಲರಿಗೆ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಏನೆಂದರೆ, ಜಿಲ್ಲೆಯಲ್ಲಿ ಬಹಳಷ್ಟು ಬಡ ಜನರಿದ್ದಾರೆ, ಅಂತರಿಗೆ ಏನು ಮಾಡ್ತಾರೆ, ನಮಗೆ ಸಂಸ್ಥಾನದಿಂದ ಒಂದು ಹೊಲಿಗೆ ಯಂತ್ರಗಳನ್ನು ವಿತರಣೆಯನ್ನು ಮಾಡ್ತಿದ್ದೇವೆ ಇದರಲ್ಲಿ. ಯಾಕಂದ್ರೆ ಬಹಳಷ್ಟು ನಮ್ದು ಹೆಣ್ಮಕ್ಳು ಹಿಂದುಳಿದಾಗ ಕಡೆದವರಿಗೆ ಏನೋ ಒಂದು ಉಪಜೀವನ ನಡೀಬೇಕಂತ ಹೇಳಿ ನಮ್ದು ಗುರುಗಳ ಒಂದು ಆದೇಶ ಇರ್ತದೆ. ಅದ ಕಡೆಯಿಂದ ಅವರಿಗೊಂದು ಸಿಲೆ ಮಷಿನ್ ಕೊಟ್ಟು ಅವ್ರಿಗೊಂದು ಉಪಯೋಗ ಆಗ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಉದ್ದೇಶವಾಗಿದೆ. ಪ್ರತಿ ವರ್ಷವೂ ಕಾರ್ಯಕ್ರಮ ಒಂದೊಂದು ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಈಗ ಮೊದಲು ಸಲ ಒಂದು ಮಹತ್ವದಲ್ಲಿ ಕಾರ್ಯಕ್ರಮ ಆಗಿರ್ತಿದೆ, ಮತ್ತೆ ಇವಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 2,500 3,000 ಜನ ಸೇರುವ ನಿರೀಕ್ಷೆ ಇದೆ. ಒಂದು 10 ಮಂದಿ ಕೊಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀವಿ. 10 ಮಂದಿ ಕಂಪಲ್ಸರಿ ಕೊಡ್ತೇವೆ ಹೊಲಿಗೆ ಮಷಿನ್ ನಮ್ದು ಈ ಒಂದು ಅಧ್ಯಾತ್ಮದ ಭಕ್ತಿ ಮಾರ್ಗದಲ್ಲಿ ಇರುವ ಬರೀ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೇಳ್ತಾರೆ. ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳಷ್ಟು ವರೈಟೀಸ್ ಇದ್ದಾವೆ. ಸಂಪ್ರದಾಯ ಯಾವುದರಿಂದ ಪ್ರತಿದಿನ ಜೀವನದಲ್ಲಿ ಬಹಳಷ್ಟು ಜಂಜಾಟದಲ್ಲಿ ಜೀವನ ಬರೀ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಯಾವ ನಮ್ಮ ಮನುಷ್ಯ ಶಾಂತಿ ನೆಮ್ಮದಿ ಬೇಕಾದ್ರೆ ಒಂದು ಏನ್ ಮಾಡಿರ್ತಾರೆ ಒಂದು ಅಧ್ಯಾತ್ಮದ ಒಂದು ಯಾವ ನಮ್ದು ಹಿಂದಿಂದು ಗುರುಗಳು ಮತ್ತು ರಾಮಾಯಣ ಮಹಾಭಾರತ ಏನೇನು ಹೆಸರೇ ಅದ ಆ ಒಂದು ಚರಿತ್ರೆ ಬಗ್ಗೆ ನಮ್ಮ ಗುರುಗಳನ್ನು ತಿಳಿಸ್ಕೊಡ್ತಾರ. ಮತ್ತು ಬೇರೆ ಬಗ್ಗೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.